ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಕಳೆದ 4 ದಿನಗಳಿಂದ ಅತಿ ಹೆಚ್ಚಿನ ಮಳೆ ಸುರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆ ಸಕಲೇಶಪುರ ಭಾಗದ ಶಿರಾಡಿ ಘಾಟ್ನಲ್ಲಿ ಕಂಪ್ಲೀಟ್ ಆಗಿ ವಾಹನ ಸಂಚಾರ ಬಂದಾಗಿತ್ತು. ಇದಕ್ಕೆ ಕಾರಣ ಮಾರನಹಳ್ಳಿ ಸಮೀಪ ಆಗಿದ್ದಂಥ ದೊಡ್ಡ ಪ್ರಮಾಣದ ಗುಡ್ಡ ಕುಸಿತ. ಈಗ ಒಂದು ಘಟನಾ ಸ್ಥಳದಲ್ಲಿದ್ದೇವೆ. ಸಕಲೇಶಪುರದಿಂದ ಮಂಗಳೂರು ಕಡೆಗೆ ತೆರಳತಕ್ಕಂಥ ಮಾರ್ಗದ ಮಾರನಹಳ್ಳಿಯಿಂದ 1 ಕಿಲೋಮೀಟರ್ ಡೌನ್ ಬಂದರೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸುಮಾರು 100 ಅಡಿ ಎತ್ತರದ ಪ್ರದೇಶದಿಂದ ಗುಡ್ಡದ ಮಣ್ಣು ಕುಸಿದು ಕೆಳಗಡೆ ಬಂದಿದೆ. ಇದಕ್ಕೆ ಕಾರಣ ಕಳೆದ ಮೇ ತಿಂಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಶಿರಾಡಿ ಘಾಟ್ನ ಮಾರನಹಳ್ಳಿ ಸುತ್ತಮುತ್ತ ಪ್ರತಿನಿತ್ಯ 100ರಿಂದ 150, 200 ಮಿಲಿಮೀಟರ್ವರೆಗೂ ಕೂಡ ಮಳೆ ಸುರಿಯುತ್ತದೆ. ಇದಕ್ಕೆ ಕಾರಣ ಇದು ಪಶ್ಚಿಮ ಘಟ್ಟದ ದಟ್ಟವಾಗಿರ್ತಕ್ಕಂಥ ಕಾಡಿನ ಪ್ರದೇಶ. ಇಲ್ಲಿ ಅತಿ ಹೆಚ್ಚಿನ ಮಳೆ ಆಗ್ತದೆ. ಸೊ ಮಳೆಯಿಂದಾಗಿ ಶೀತ ಜಾಸ್ತಿಯಾಗಿ ಈ ಒಂದು ಗುಡ್ಡ ಕುಸಿತಿರ್ತಕ್ಕಂಥದ್ದು. ರಾತ್ರಿ 12:30 ಸುಮಾರಿಗೆ ಏಕಾಏಕಿಯಾಗಿ ಗುಡ್ಡ ಕುಸಿತದೆ. ಇದು ದ್ವಿಪಥ, ಇದು ಅಂದರೆ ಇಲ್ಲಿ ಚತುಷ್ಪಥ ರಸ್ತೆ ಇಲ್ಲ. 6 ವರ್ಷಗಳ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಕಾಂಕ್ರೀಟ್. We at East Point Group of Institutions offer a wide range of courses that provide limitless opportunities, building skills over 2 decades. ಇದು ರೋಡ್ ಚೆನ್ನಾಗಿದೆ, ಆದರೆ ರಸ್ತೆಯ ಬಲಭಾಗಕ್ಕಿರ್ತಕ್ಕಂಥ ಗುಡ್ಡ ಕುಸಿದೆ. ಈಗ ನಾವು ನೋಡ್ತಿದ್ದೀವಿ, ಒಂದು ಕಡೆ ಆ ವಿದ್ಯುತ್ ತಂತಿಗಳು ಕೂಡ ಕಟ್ ಆಗಿದ್ದಾವೆ. ಈ ಸುತ್ತಮುತ್ತ ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಇಲ್ಲ. ಆದರೆ ಏನು ರಾತ್ರಿ 12:30ಕ್ಕೆ ಗುಡ್ಡ ಕುಸಿತು, ಆವಾಗಿಂದ ಬೆಳಗ್ಗೆ 9:30ವರೆಗೂ ಕೂಡ ಸುಮಾರು 10ರಿಂದ 11 ಗಂಟೆಗಳ ಕಾಲ ನಿರಂತರವಾಗಿ ಕಂಪ್ಲೀಟಾಗಿ ವಾಹನ ಸಂಚಾರ ಬಂದಾಗಿತ್ತು. ಸಾವಿರಾರು ಟ್ರಕ್ಗಳು, ಲಾರಿಗಳು, ಬಸ್ಗಳು ಎಲ್ಲವೂ ಕೂಡ ರಸ್ತೆ ಮಧ್ಯೆ ನಿಂತಿದ್ವು. ಈಗ 1 ಗಂಟೆಯ ಕೆಳಗೆ ಈ ಮಣ್ಣನ್ನು ಸರಿಸಿ ಈಗ ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಸೊ ನಾವು ನೋಡ್ಬೋದು, ಈಗಲೂ ಕೂಡ ಮಳೆ ಹೆಚ್ಚಾದರೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಮತ್ತೆ ಆ ಗುಡ್ಡದ ಮಣ್ಣು ಸರಿದು ಕೆಳಗಡೆ ಬರ್ಬೋದು. ಆವಾಗ ಮತ್ತೆ ವಾಹನ ಸಂಚಾರಕ್ಕೆ ಅಡ್ಡಿ ಆಗ್ಬೋದು ಅಂತಕ್ಕಂಥ ಆತಂಕ ಸಹಜವಾಗಿದೆ. ಹಾಗಾಗಿಯೇ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ವಾಹನಗಳು ಕೊಡಗಿನ ಸಂಪಾಜೆ ಮಾರ್ಗದ ಮೂಲಕ ಹೋಗಬೇಕು. ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗ್ತಕ್ಕಂಥ ವಾಹನಗಳು ಹಾಸನದ ಬೇಲೂರಿನಿಂದ ಮೂಡಿಗೆರೆಯಿಂದ ಚಾರ್ಮಾಡಿ ಘಾಟ್ ಮೂಲಕ ಹೋಗಬೇಕು ಅಂತಕ್ಕಂಥ ಸೂಚನೆಗಳನ್ನು ಹಾಸನ ಜಿಲ್ಲಾಧಿಕಾರಿ ಮತ್ತು ಮಂಗಳೂರು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಸೊ ಮಳೆ ಹೆಚ್ಚಾದಂತೆಲ್ಲ ಶಿರಾಡಿ ಘಾಟ್ನ ಮಾರ್ಗದ ಸಂಚಾರ ಅತ್ಯಂತ ಅಪಾಯಕಾರಿಯಾಗಿ ಬದಲಾಗ್ತಾ ಇದೆ. ಕೇವಲ ಇದೊಂದು ಸ್ಥಳದಲ್ಲ, ಈ ಒಂದು ಸಕಲೇಶಪುರದಿಂದ ಮಾರನಹಳ್ಳಿವರೆಗೆ 10 ಕಡೆಗಳಲ್ಲಿ ಗುಡ್ಡದ ಮಣ್ಣು ಕುಸಿದು ರಸ್ತೆಗೆ ಬಂದಿದೆ. ಅಲ್ಲೆಲ್ಲವೂ ಕೂಡ ದೊಡ್ಡ ದೊಡ್ಡ ಮರಗಳು ರಸ್ತೆಗೆ ಬರ್ತಾ ಇದೆ. ಹಾಗಾಗಿಯೇ ಯಾವ ಕ್ಷಣದಲ್ಲಿ ಮಳೆ ಗಾಳಿ ಹೆಚ್ಚಾದರೆ ಮತ್ತಷ್ಟು ಅನಾಹುತಗಳು ಅವಘಡಗಳು ಆಗುತ್ತೋ ಅಂತಕ್ಕಂಥ ಆತಂಕ ಸಹಜವಾಗಿ ಕಾಡ್ತಾ ಇದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.